ಸ್ನೇಹಿತರೆ, 136ಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನಕ್ಕೆ ರಾಜ್ಯದ ಪ್ರತಿಪಕ್ಷಗಳು ಕೈ ಹಾಕಿದವೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನು ಇತ್ತೀಚೆಗೆ ತಾನೇ ಸಿದ್ದರಾಮಯ್ಯನವರು ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ವಿ. ಕಾಂಗ್ರೆಸ್ನ ಶಾಸಕರನ್ನು ಸೆಳೆದು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಿ ಆ ಮೂಲಕ ಬಿಜೆಪಿ ಹಾಗೂ JDS ಮೈತ್ರಿ ಪಕ್ಷದ ಸರ್ಕಾರವನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿಯ ಒಂದು ತಂಡ ಹಾಗೂ JDSನ ಒಂದು ತಂಡ ಕಾರ್ಯನಿರತವಾಗಿದೆ. ಈ ಒಂದು ಸರ್ಕಾರವನ್ನು ಪತನಗೊಳಿಸೋದಕ್ಕೋಸ್ಕರ ಕಾಂಗ್ರೆಸ್ನ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದ ಒಂದು ಆಫರನ್ನು ಪ್ರತಿಪಕ್ಷಗಳು ನೀಡ್ತಾ ಇದ್ದಾವೆ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಆಪರೇಷನ್ ಕಮಲ ಈಗಲೂ ಕೂಡ ರಾಜ್ಯದಲ್ಲಿ ನಡೆಯುವ ಪ್ರಯತ್ನದಲ್ಲಿದೆಯಾ ಅನ್ನುವ ಒಂದು ಅನುಮಾನವನ್ನು ಹುಟ್ಟಾಕಿದ್ವು. ಇದಾದ ನಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಒಂದಿಲ್ಲ ಒಂದು ರೀತಿಯ ಆಪರೇಷನ್ ಕಮಲದ ಸದ್ದು ರಾಜ್ಯದಲ್ಲಿ ಮಾಡ್ತಾನೆ ಇದೆ. ಮೊದಲು ಕಾಂಗ್ರೆಸ್ನ ಒಂದು ಬಹುದೊಡ್ಡ ಸಂಖ್ಯೆಯ ಶಾಸಕರ ಗುಂಪನ್ನು ಸೆಳೆದು ಆ ಒಂದು ಮಹಾರಾಷ್ಟ್ರ ಮಾದರಿಯ ಸರ್ಕಾರ ರಾಜ್ಯದಲ್ಲಿ ರಚನೆಯಾಗುತ್ತೆ. ಆ ಸರ್ಕಾರದ ನೇತೃತ್ವವನ್ನು ಉತ್ತರ ಕರ್ನಾಟಕದ ಪ್ರಭಾವಿ ಮುಖಂಡನಾಗಿರ್ತಕ್ಕಂಥ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ವಹಿಸಿಕೊಂಡು ಆ ಮೂಲಕ ಬಿಜೆಪಿ JDS ನೇತೃತ್ವ ಒಂದು ಪಕ್ಷಗಳ ಬೆಂಬಲವನ್ನು ಪಡೆದು ಸತೀಶ್ ಜಾರಕಿಹೊಳಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಲೋಕಸಭಾ ಚುನಾವಣೆ ಹಾಗೂ ಈಗ ಇತ್ತೀಚೆಗೆ ಕೊನೆಗೊಂಡಂತಹ ಉಪಚುನಾವಣೆಯ ಕಾರಣಕ್ಕೆ ಈ ಆಪರೇಷನ್ ಕಮಲದ ಸುದ್ದಿ ಹಾಗೂ ಕಾಂಗ್ರೆಸ್ ಸರ್ಕಾರ ಪತನದ ಸುದ್ದಿ ಒಂದು ರೀತಿ ನೇಪಥ್ಯಕ್ಕೆ ಹೋಗಿತ್ತು ಅಂತಲೇ ಹೇಳ್ಬೋದು. ಇದೀಗ ಮೊನ್ನೆ ತಾನೇ ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ರೂಪಾಯಿಗಳ ಆಫರನ್ನು ಬಿಜೆಪಿ ಕೊಡ್ತಾ ಇದ್ದಾರೆ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡೋದ್ರ ಮೂಲಕ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಆಪರೇಷನ್ ಕಮಲಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವ ಒಂದು ಅನುಮಾನವನ್ನು ಹುಟ್ಟಾಕಿದ್ರು. ಸಿದ್ದರಾಮಯ್ಯನವರ ಮಾತಿಗೆ ಪುಷ್ಟಿ ಕೊಡೋ ರೀತಿಯಲ್ಲಿ ಕಾಂಗ್ರೆಸ್ನ ಅನೇಕ ಪ್ರಭಾವಿ ನಾಯಕರು ಆಪರೇಷನ್ ಕಮಲದ ವಿಚಾರವನ್ನು ಪದೇ ಪ್ರಸ್ತಾಪ ಮಾಡ್ತಾ ಇದ್ದು ನಿಜಕ್ಕೂ ಕೂಡ ಈ ರೀತಿಯ ಒಂದು ಪ್ರಯತ್ನ ನಡೀತಿದೆಯಾ ಅನ್ನೋ ಒಂದು ಮಾತುಗಳು ಈಗ ಭಾಳ ಚರ್ಚೆಗೆ ನಡೀತಾ ಇದ್ದಾವೆ. ಇನ್ನೊಂದು ಕಡೆ ಮಂಡ್ಯದ ಕಾಂಗ್ರೆಸ್ನ ಶಾಸಕನಾಗಿರ್ತಕ್ಕಂಥ ಗಣಿಗ ರವಿ ಅವರು ಕೂಡ ನೇರವಾಗಿ ಬಿಜೆಪಿ ನಾಯಕರ ಕಡೆ ಬಟ್ ಮಾಡಿದ್ದು, ಇದು 50 ಕೋಟಿ ಆಫರ್ ಅಷ್ಟೇ ಅಲ್ಲ, 100 ಕೋಟಿಯವರೆಗೂ ಕೂಡ ಕಾಂಗ್ರೆಸ್ನ ಶಾಸಕರಿಗೆ ಬಿಜೆಪಿಯ ನಾಯಕರು ಆಫರನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ಶಾಸಕರನ್ನ ಯಾವ್ಯಾವ ಬಿಜೆಪಿಯ ನಾಯಕರು ಎಲ್ಲೆಲ್ಲಿ ಭೇಟಿಯಾದರು ಅನ್ನೋದು ನಮ್ಮ ಹತ್ರ ಪೂರ್ತಿ ರೆಕಾರ್ಡ್ ಇದೆ. ಆ ಮೂಲಕ ಕಾಂಗ್ರೆಸ್ನ ಇಬ್ಬರು ಶಾಸಕರನ್ನು ಕೂಡ ಸಂಪರ್ಕ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳು ನಮ್ಮ ಜೊತೆಗೆ ಆಡಿಯೋ ವಿಡಿಯೋ ಇದಾವೆ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು. ಇದೀಗ ಈ ಗಣಿಗ ರವಿ ಅವರ ಆರೋಪಕ್ಕೆ ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ಶಾಸಕರು ಇದೀಗ ತಿರುಗೇಟನ್ನು ಕೊಟ್ಟಿದ್ದು, ಗಣಿಗ ರವಿ ಮಾಡಿರ್ತಕ್ಕಂಥ ಆರೋಪದಲ್ಲಿ ಯಾವುದೇ ಉರುಳಿಲ್ಲ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಹಾಗೂ ಈ ಗಣಿಗ ರವಿ ಮತ್ತು ಕಾಂಗ್ರೆಸ್ನ ಅನೇಕ ಹಿರಿಯ ಒಂದು ಪ್ರಭಾವಿ ಮುಖಂಡರಿಗೆ ಒಂದು ರೀತಿಯ ಇರ್ಸುಮುರ್ಸನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ 100 ಕೋಟಿ ರೂಪಾಯಿಗಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಣಿಗ ರವಿ ಅವರಿಗೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಯಾರು, ನಿಜಕ್ಕೂ ಕೂಡ ಆಪರೇಷನ್ ಕಮಲದ ಕುರಿತು ಆ ಇಬ್ಬರು ಕಾಂಗ್ರೆಸ್ನ ಶಾಸಕರು ಹೇಳಿರ್ತಕ್ಕಂಥ ಒಂದು ಸ್ಪಷ್ಟನೆ ಏನು ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗ 6 ತಿಂಗಳ ಹಿಂದೆ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಆಪರೇಷನ್ ಕಮಲದ ಕುರಿತು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು. ರಾಜ್ಯದ ಅನೇಕ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿಯ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋ ನನ್ನ ಹತ್ರ ಇದೆ, ಶೀಘ್ರದಲ್ಲಿ ಅದನ್ನು ಬಿಡುಗಡೆ ಮಾಡ್ತೀನಿ ಅನ್ನುವ ಮಾತನ್ನು ಶಿವಗಂಗಾ ಬಸವರಾಜ್ ಹೇಳಿದರು. ಅದಾದ ನಂತರ ಶಿವಗಂಗಾ ಬಸವರಾಜ್ ಅವರ ಹೇಳಿಕೆಯನ್ನೇ ಉಲ್ಲೇಖ ಮಾಡಿ ಗಣಿಗ ರವಿ ಅವರು ಕೂಡ ಇದೇ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಯಾವೆಲ್ಲ ಕಾಂಗ್ರೆಸ್ನ ಶಾಸಕರನ್ನ ಬಿಜೆಪಿಯ ನಾಯಕರು ಸಂಪರ್ಕ ಮಾಡಿದಾರೋ ಅದರ ಸಂಪೂರ್ಣ ಒಂದು ವಿವರ ನನ್ನ ಹತ್ರ ಇದೆ. ನಾನು ಕೂಡ ಆಡಿಯೋ ಮತ್ತು ವಿಡಿಯೋ ಎರಡನ್ನೂ ಕೂಡ ಬಿಡುಗಡೆ ಮಾಡ್ತೀನಿ ಅನ್ನೋ ಮಾತನ್ನು 6 ತಿಂಗಳ ಮುಂಚೆನೇ ಹೇಳಿದರು. ಅದಾದ ನಂತರ ಶಿವಗಂಗಾ ಬಸವರಾಜ್ ಆಗಲಿ ಗಣಿಗ ರವಿ ಆಗಲಿ ಯಾವುದೇ ಒಂದು ದಾಖಲೆಗಳನ್ನು ಬಿಜೆಪಿ ನಾಯಕರ ವಿರುದ್ಧ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡೋದ್ರಲ್ಲಿ ಈ ಕ್ಷಣದವರೆಗೂ ಕೂಡ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು. ಬಹುತೇಕ ಆಪರೇಷನ್ ಕಮಲದ ವಿಚಾರ ನೆನೆಗುದಿಗೆ ಬಿದ್ದಿತ್ತು ಅನ್ನುವ ಒಂದು ಮನೋಭಾವನೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿಯೇ ಮುಖ್ಯಮಂತ್ರಿಗಳೇ ಸ್ವತಃ ಈ ಒಂದು 50 ಕೋಟಿ ರೂಪಾಯಿಗೆ ಆಫರನ್ನು
ಬಿಜೆಪಿ ನಾಯಕರು ಕಾಂಗ್ರೆಸ್ನ ಶಾಸಕರಿಗೆ ಕೊಡ್ತಾ ಇದ್ದಾರೆ. ಆ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಕೈ ಹಾಕಿದ್ದಾರೆ ಎನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟ ನಂತರ ಮತ್ತೆ ಆಪರೇಷನ್ ಕಮಲದ ವಿಚಾರ ಬಹು ಚರ್ಚೆಗೆ ರಾಜ್ಯದಲ್ಲಿ ಬರ್ತಾ ಇದೆ. ಇದೀಗ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಮಂಡ್ಯದ ಶಾಸಕ ಗಣಿಗ ರವಿ ಅವರು ಕೇವಲ 50 ಕೋಟಿ ಅಷ್ಟೇ ಅಲ್ಲ, 50 ಕೋಟಿಗೆ ಯಾರೇ ಒಬ್ಬ ಕಾಂಗ್ರೆಸ್ನ ಶಾಸಕರು ಬಿಜೆಪಿಗೆ ಸೇರ್ಪಡೆ ಆಗ್ತಕ್ಕಂಥ ಮನಸ್ಸನ್ನು ಮಾಡದೇ ಇರೋ ಕಾರಣಕ್ಕೆ ಇದೀಗ ಶಾಸಕರ ಖರೀದಿಯ ಒಂದು ಆಫರ್ 100 ಕೋಟಿಗೆ ಹೋಗಿದೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಆಪರೇಷನ್ ಕಮಲಕ್ಕೆ ಈ 5,000 ಕೋಟಿಗಳಷ್ಟು ಒಂದು ಟರ್ನ್ ಓವರ್ ಆಗ್ತಿದೆ ಅನ್ನುವ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ತಕ್ಕಂತೆ ನನ್ನ ಹತ್ರ ಆಡಿಯೋ ಮತ್ತು ವಿಡಿಯೋ ಇದೆ, ಸೂಕ್ತ ಸಂದರ್ಭದಲ್ಲಿ ಅದನ್ನು ನಾನು ಬಿಡುಗಡೆಗೊಳಿಸ್ತೀನಿ ಅನ್ನುವ ಮಾತನ್ನು ಹೇಳಿದರು. ಅದರಲ್ಲೂ ಕೂಡ ಕಾಂಗ್ರೆಸ್ನ 2 ಶಾಸಕರನ್ನ ಈ ಬಿಜೆಪಿ ನಾಯಕರು ಸಂಪರ್ಕ ಮಾಡಿರೋದು ನನಗೆ ಗೊತ್ತಿದೆ, ಆ ಶಾಸಕರು ಬಂದು ನಮ್ಮ ಹತ್ರ ಹೇಳಿದ್ದಾರೆ ಅನ್ನುವ ಮಾತನ್ನು ಗಣಿಗ ರವಿ ಅವರು ಹೇಳಿದರು. ಕಿತ್ತೂರಿನ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ಚಿಕ್ಕಮಗಳೂರಿನ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ತಮ್ಮಣ್ಣನವರನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ. ಆ 2 ಶಾಸಕರಿಗೆ 50 ರಿಂದ 100 ಕೋಟಿ ರೂಪಾಯಿಗಳ ಆಫರನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಗಣಿಗ ರವಿ ಅವರು ಹೇಳ್ಕೊಂಡಿದ್ರು. ಈಗ ಗಣಿಗ ರವಿ ಅವರ ಒಂದು ಈ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಕಿತ್ತೂರಿನ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಎಚ್ ಡಿ ತಮ್ಮಣ್ಣನವರು ಈ ರೀತಿಯ ಯಾವುದೇ ಒಂದು ಆಪರೇಷನ್ ಕಮಲದ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ, ನಾವು ಸರ್ಕಾರ ರಚನೆ ಆದಂತಹ ಹೊಸರಲ್ಲಿ ಬಿಜೆಪಿಯ ನಾಯಕರು ನಮ್ಮ ಜೊತೆಗೆ ಸ್ನೇಹಿತರಾಗಿದ್ದರು, ಈಗಲೂ ಕೂಡ ಸ್ನೇಹ ಹೊಂದಿದ್ದೀವಿ, ಆ ಸಂದರ್ಭದಲ್ಲಿ ನಮ್ಮನ್ನು ಅವರು ಪಕ್ಷಕ್ಕೆ ಆಹ್ವಾನಿಸಿದ್ದು ನಿಜ, ಆದರೆ ಈ ದುಡ್ಡಿನ ವಿಚಾರ ನಾವು ಆ ಕ್ಷಣದಲ್ಲಿ ಮಾತಾಡಿರಲಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಗಣಿಗ ರವಿ ಅವರಿಗೆ ಬಹುದೊಡ್ಡ ಒಂದು ಆಘಾತವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಾಬಾ ಸಾಹೇಬ್ ಪಾಟೀಲ್ ಹೇಳ್ತಾರೆ, ನನಗೆ ಸರ್ಕಾರ ರಚನೆ ಆದಂಥ ಆರಂಭ ದಿನಗಳಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಿಜೆಪಿಯ ನಾಯಕರು ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಪಕ್ಷಕ್ಕೆ ಆಹ್ವಾನಿಸಿದ್ರು, ಆದರೆ ದುಡ್ಡಿನ ವಿಚಾರವನ್ನು ಯಾವುದೇ ಕಾರಣಕ್ಕೂ ಮಾತಾಡಿರಲಿಲ್ಲ. ಗಣಿಗ ರವಿ ಅವರು ಈ ರೀತಿಯ ಒಂದು ಯಾಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳಿದ್ದರೆ ಗಣಿಗ ರವಿ ಅವರು ತಕ್ಷಣವೇ ಬಿಡುಗಡೆ ಮಾಡಬೇಕು, ಈ ರೀತಿಯ ಗಾಳಿಯಲ್ಲಿ ಗುಂಡುಡಿತಕ್ಕಂಥ ಒಂದು ಪ್ರಯತ್ನವನ್ನು ಈ ಶಾಸಕರು ಮಾಡಬಾರ್ದು ಅನ್ನುವ ಒಂದು ಮಾತನ್ನು ಹೇಳೋದ್ರ ಮೂಲಕ ಗಣಿಗ ರವಿ ಅವರು ಬಿಜೆಪಿಯ ವಿರುದ್ಧ ಮಾಡಿದಂತಹ ಈ ಒಂದು ಆಪರೇಷನ್ ಕಮಲಕ್ಕೆ 100 ಕೋಟಿ ತಲಾ ಒಬ್ಬ ಶಾಸಕನಿಗೆ ಕೊಡ್ತಾರೆ ಅನ್ನುವ ಒಂದು ಹೇಳಿಕೆ ನಿಜಕ್ಕೂ ಕೂಡ ಆಶಾಸ್ಪದ ಅನ್ನುವ ಒಂದು ತಿರುಗೇಟನ್ನು ಈ ಬಾಬಾ ಸಾಹೇಬ್ ಪಾಟೀಲ್ ಅವರು ಕೊಟ್ಟರು. ಇನ್ನೊಂದು ಕಡೆ ಎಚ್ ಡಿ ತಮ್ಮಣ್ಣನವರಂತೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊನೆ ಕ್ಷಣ ಇರೋವರೆಗೂ ಕೂಡ ಬಿಜೆಪಿಯ ಕಾರ್ಯಕರ್ತರಾಗಿದ್ದರು. ಇದೇ ವಿಚಾರವನ್ನು ಪ್ರಸ್ತಾಪಿಸಿರ್ತಕ್ಕಂಥ ತಮ್ಮಣ್ಣನವರು, ನನಗೆ ಈಗಲೂ ಕೂಡ ಬಿಜೆಪಿಯ ನಾಯಕರು ಸಂಪರ್ಕದಲ್ಲಿದ್ದಾರೆ, ನಾನು ಸರಿಸುಮಾರು 20 ವರ್ಷ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೆ ಹೋರಾಟವನ್ನು ಮಾಡಿದ್ದೆ, ಆ ಕಾರಣಕ್ಕೆ ಈ ಕ್ಷಣಕ್ಕೂ ಕೂಡ ನನಗೆ ಬಿಜೆಪಿಯ ನಾಯಕರೊಂದಿಗೆ ಉತ್ತಮ ಸಂಪರ್ಕ ಇದೆ ಅನ್ನೋದು ಮಾತನ್ನು ಹೇಳೋದ್ರ ಮೂಲಕ ನನ್ನ ಬಿಜೆಪಿಗೆ ನಮ್ಮ ಬಿಜೆಪಿಯ ಸ್ನೇಹಿತರು ಆಹ್ವಾನಿಸಿದ ನಿಜ, ಆದರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರದ ಮಾತುಕತೆ ಬಂದಿರಲಿಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಶಾಸಕರು ಮಾಡಿರ್ತಕ್ಕಂಥ ಈ ಆರೋಪ ನಿಜಕ್ಕೂ ಕೂಡ ಸುಳ್ಳು ಅನ್ನೋದನ್ನು ಈ ಕಾಂಗ್ರೆಸ್ನ 2 ಶಾಸಕರು ಸ್ಪಷ್ಟಪಡಿಸೋದ್ರ ಮೂಲಕ ಇದೀಗ ಬಿಜೆಪಿಯ ಕಡೆಗೆ ಬೊಟ್ಟು ಮಾಡ್ತಿದ್ದಂತಹ ಕಾಂಗ್ರೆಸ್ನ ನಾಯಕರಿಗೆ ಒಂದು ರೀತಿಯ ಮುಜುಗರವನ್ನು ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಈಗಾಗಲೇ ಆಪರೇಷನ್ ಕಮಲದ ಕುರಿತು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ 2 ಪಕ್ಷಗಳು ಸೇರಿ ಶಾಸಕರ ಸಂಖ್ಯೆ ಕೇವಲ 84 ರಿಂದ 85 ಇದೆ. ಈ ಸಂದರ್ಭದಲ್ಲಿ 30 ರಿಂದ 40 ಶಾಸಕರನ್ನ ಆಪರೇಷನ್ ಮಾಡೋದ್ರ ಮೂಲಕ ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಸರ್ಕಾರ ರಚನೆ ಮಾಡ್ತಕ್ಕಂಥ ಯೋಚನೆ ನಮಗಿಲ್ಲ ಅನ್ನುವ ಒಂದು ಸ್ಪಷ್ಟನೆಯನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಬಿಜೆಪಿಯನ್ನು ಕೇವಲ ಮುಜುಗರಕ್ಕೆ ಒಳಪಡಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಂಗ್ರೆಸ್ನ ಅನೇಕ ಶಾಸಕರು ಈ ರೀತಿಯ ಆಪರೇಷನ್ ಕಮಲದ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಸತ್ಯಾಂಶ ಇಲ್ಲ ಅನ್ನೋ ಒಂದು ಮಾತುಗಳು ಇದೀಗ ಕಾಂಗ್ರೆಸ್ ಶಾಸಕರ ಸ್ಪಷ್ಟನೆಯ ನಂತರ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರವನ್ನು ಬೀಳಿಸೋ ಪ್ರಯತ್ನಕ್ಕೆ ಬಿಜೆಪಿ JDS ಪಕ್ಷಗಳು ಕೈ ಹಾಕಿದವ, ಅಥವಾ ಈಗ ಬಂದಿರತಕ್ಕಂಥ ಆರೋಪದ ವಿಚಾರವನ್ನು ಮರೆಮಾಚೋದಕ್ಕೋಸ್ಕರ ಕಾಂಗ್ರೆಸ್ನ ನಾಯಕರೇ ಈ ರೀತಿಯ ಆಪರೇಷನ್ ಕಮಲದ ಸುದ್ದಿಯನ್ನು ಹರಿಬಿಡ್ತಾ ಇದ್ದಾರಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.